ಸಾಕಷ್ಟು ಜನ ಪತ್ರ ಬರೀತಾ ಇರ್ತೀರಾ, ಇವತ್ತೋ ನಾಳೆನೋ ನಮ್ಮ ಪತ್ರ ಕೂಡ ಓದ್ತಾರೆ ಅನ್ಕೊಂಡಿರ್ತೀರಾ. ಖಂಡಿತ ಹೌದು. ಇವತ್ತು ಯಾರ ಪತ್ರ ಎಲ್ಲಿಂದ ಬರೆದಿದ್ದಾರೆ ನೋಡೋಣ ಬನ್ನಿ. ಗುರುಜಿ, ಸೌಭಾಗ್ಯ ಅವರು ಪಾವಗಡದಿಂದ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ನಮಸ್ಕಾರ ಗುರುಜಿ ಅಂತ ಹೇಳ್ತಾ ನೇರವಾಗಿ ಅವರ ಪ್ರಶ್ನೆ ಹೀಗಿದೆ. ಗುರುಜಿ, ನಮ್ಮ ಪತಿ ಹೇಳ್ತಾರೆ, ಯಾವ್ದಾದ್ರೂ ಸಾವಿಗೆ ಹೋದ್ರೆ ಸ್ಮಶಾನ ಕ್ರಿಯಾಕರ್ಮವನ್ನ ಮುಗಿಸಿ ಮನೆಗೆ ವಾಪಸ್ ಬರುವಾಗ ಹೊರಗಡೆನೆ ಉದ್ದಿನ ವಡೆಯನ್ನ ತಿನ್ಕೊಂಡೇ ಕಡ್ಡಾಯವಾಗಿ ಬರಬೇಕು, ಇಲ್ಲದಿದ್ರೆ ಆತ್ಮ ನಮ್ ಜೊತೆ ಬಂದ್ಬಿಡತ್ತೆ ಅಂತ ಹೇಳ್ತಾರೆ ಅಂತ. ಗುರುಜಿ, ಈ ತರದ್ದೆಲ್ಲ ಒಂದು ಪ್ರಶ್ನೆಗಳು ಕೆಲವರಲ್ಲಿ ಅದು ಹೇಗೆ ಈ ಒಂದು ಆಚರಣೆ ಬಂದಿರುತ್ತೋ ಗೊತ್ತಿಲ್ಲ. ಅದಕ್ಕೆ ನಿಜವಾಗ್ಲೂ ಒಂದು ಅರ್ಥ ಇದೆಯೇ ಗುರುಜಿ? ಖಂಡಿತ ಇಲ್ಲ. ನೀವು ಸೌಭಾಗ್ಯಮ್ಮ, ನಿಮ್ಮ ಯಜಮಾನರು ಏನು ಪ್ರಶ್ನೆ ಕೇಳ್ತಾರೆ ನಿಜವಾಗ್ಲೂ ತಿಕ್ಲು ಅನ್ಸತ್ತೆ ನೋಡಿ. ಯಾವತ್ತಾದರೂ ಎಲ್ಲಾದರೂ ಹೆಣವನ್ನು ಸುಟ್ಟಿ ಬಂದಾಗ ಸ್ನಾನ ಮಾಡದೆ ಹೊರಗಡೆ ಕೂಡ ಏನನ್ನು ತಿನ್ನಬಾರ್ದು, ಏನನ್ನು ಕುಡಿಬಾರ್ದು ಅಂತ ಹೇಳ್ತೀವಿ. ಮೊದಲಾದರೆ ಸಾಧಾರಣವಾಗಿ ಹೆಣವನ್ನು ಸುಟ್ಟು ಬರ್ತಿದ್ದಿದೆ ಅಲ್ಲಿ ಅಂದರೆ ಹಳ್ಳಿ ಕಡೆ ಎಲ್ಲ ಹೋಗ್ತಾ ಇದ್ದಾಗ ಬೈಲಲ್ಲಿ ಸುಟ್ಟು ಬರೋರು, ಊರಿಂದ ಆಚೆ ಬರ್ತಾ ದಾರಿಲಿ ಯಾವುದೋ ಅಂಗಡಿಗಳೆಲ್ಲ ಇರ್ತಿರಲಿಲ್ಲ. ಈಗೆಲ್ಲ ಶಾಪಿಂಗ್ ಕಾಂಪ್ಲೆಕ್ಸ್ ಬರ್ತಾ ದಾರಿಲಿ ಹೆಣಗಳನ್ನು, ಈ ಸ್ಮಶಾನಕ್ಕೆ ಹೋಗಿ ಬಂದವ್ರನ್ನ ಮುಖ ಕೂಡ ನೋಡಬೇಡ ಅಂತ ಹೇಳ್ತಾರೆ. ಅಂಥದ್ದು ಅವನು ಹೆಣ ಸುಟ್ಟುಬಿಟ್ಟು ಬರ್ತಾ ದಾರಿಲಿ ಹೂಣಿರ್ತಾನೋ ಸುಟ್ಟಿರ್ತಾನೋ ಬೇರೆ ಪ್ರಶ್ನೆ, ತಗೊಂಬಂದಾಗ ಯಾವನಾದರೂ ಉದ್ದಿನ ವಡೆ ತಿಂತಾನೆ, ಅವನಿಗೇನಾದರೂ ದೊಡ್ಡ ರೋಗ ಬಂದ್ರೇ ಉದ್ದಿನ ವಡೆ ತಿನ್ನಬೇಕಾದ್ರೆ. ನಿಜವಾಗ್ಲೂ ಹೇಳ್ತೀನಿ, ಈ ಥರ ಖಂಡಿತ ಯಾವ ಕಾಲಕ್ಕೂ ಹೋಗಿ ಅಂಗಡಿಗೆ ತಿನ್ನೋದಾಗಲಿ ಕುಡಿಯೋದಾಗಲಿ ಯಾರೂ ದಯವಿಟ್ಟು ಮಾಡಬೇಡಿ. ಪ್ರತಿಯೊಬ್ಬನು ಏನು ಮಾಡ್ತಾರೆ, ಕೆಲವರು ಟೆನ್ಷನ್ಗೆ ಹೋಗಿ ಒಂದು ಸಿಗರೇಟ್ ಸೇದೋದು, ಅಲ್ಲಿ ಏನಾದರೂ ತಿನ್ಬಿಡೋದು. ಬೆಳಗಿಂದ ಹೆಣದ ಮುಂದೆ ಕೂರಿಸ್ಕೊಂಡಿದ್ದೆ, ಹಸುವಾಗಿದೆ, ಇಡ್ಲಿ ತಿನ್ಕೊಂಡ್ಬೇಡ ಅಂತ. ಸ್ನಾನ ಮಾಡಬೇಕು. ನೀವು ಸ್ನಾನ ಮಾಡಿ. ಹೆಣವನ್ನು ಯಾವ ಕಾಲಕ್ಕೂ ಸುಟ್ಟು ಬಂದ ಮೇಲೆ ಅಥವಾ ಹೂಣು ಬಂದ ಮೇಲೆ ಯಾವ ಕಾಲಕ್ಕೂ ತಿನ್ನಬಾರ್ದು. ಕೆಲವರು ಏನು ಗೊತ್ತಾ, ಹೆಣನ ಪಕ್ಕಕ್ಕೆ ಇಟ್ಕೊಂಡಿರ್ತಾರೆ, ಮನೆ ಹೊರಗಡೆ ಹೆಣ ಇರುತ್ತೆ, ಹ್ಞೂ ಅಂತ ಹೇಳ್ತಿರ್ತಾರೆ, ಹೋಗಿ ಉಪ್ಪಿಟ್ಟು ತಿನ್ಕೊಂಡ್ಬಿಡಿ, ಮಾಡ್ಕೊಂಡ್ಬಂದ್ಬಿಟ್ಟಿದ್ದೀನಿ ಬೇಗ ಅಂತ. ಒಳಗೋಗಿ ಉಪ್ಪಿಟ್ಟು ತಿನ್ಕೊಂಬರೋದು, ಏನು ತೆರೆದಿದ್ದವರು ಅವ್ನು ತಿನ್ಕೊಂಬಂದು ಕೂತ್ಕೊಳ್ಳೋದು, ಕಂಟಿನ್ಯೂ ಅನ್ನೋದು. ಈ ಥರ ತೆರೆದಿದ್ದವ್ರನ್ನ ನಾನು ನಿಜವಾಗ್ಲೂ ನೋಡಿಲ್ಲ. ಹೆಣನ ಮುಂದೆ ಇಟ್ಕೊಂಡು ಯಾವನಾದರೂ ತಿನ್ನೋದು ಮಾಡೋದು ಮಾಡಿದ್ರೆ ಎತ್ತು ಕಪಾಳ ಕೊಡೋಣ ಅನ್ಸುತ್ತೆ. ಸತ್ತೋದವನು ಹೋಗ್ಬಿಟ್ಟ, ತಿರುಗಿ ಬರುತ್ತಾ ಲೈಫು? ಖಂಡಿತ ಬರಲ್ಲ. ಅದು ಅಜ್ಜಿನೋ ತಾತನೋ ಯಾರೋ ಬೇಕಾಗಿದ್ದವರು ಬೇಡದೇ ಇದ್ದವರು. ನೀವು ಆ ಥರ ಇದ್ದರೆ, ಶುಗರ್ BP ಪೇಷಂಟ್ ಇದ್ದರೆ ಏನು ಮಾಡ್ತೀರ ಅಂದ್ರೆ ಸ್ವಲ್ಪ ಹಾಲಾದರೂ ತೊಗೊಂಡು ಹೋಗಿ ಅಂತ ಹೇಳ್ತೀವಿ ಹೊರತು ಯಾವ ಕಾಲಕ್ಕೂ ಬರೀ ಹೋಟೆಲ್ ಹೋಗಬೇಡಿ ಅಂತ ಹೇಳ್ತಾರೆ. ಅಷ್ಟೇ ಬಿಟ್ಟರೆ ಅದೇನೋ ಹೆಣ ನೋಡೋಕ್ಕೆ ಮೊದಲು ಹೆಣ ಒಂದು ಸಲ ನೋಡಿದ್ರೆ ಸಾಕು, ಅಲ್ಲಿಂದ ಯಾವ ಕಾಲಕ್ಕೂ ಏನೂ ತೊಗೋಬಾರ್ದು. ಅದಕ್ಕೆ ಕೆಲವ್ರಿಗೆಲ್ಲ ಏನು ಮಾಡೋರು, ನೀವು ವಯಸ್ಸಾಗಿದೆ ಮಾವನವರೇ, ನೀವು ದಯವಿಟ್ಟು ಬರಬೇಡಿ, ಅಲ್ಲೇ ಇದ್ಬಿಡಿ. ಅಂದರೆ ಅವ್ರು ಬರಬಾರ್ದು ಅಂತ ಹೇಳಿರೋ ಉದ್ದೇಶ. ನಿಮ್ಮ ಕೈಯಲ್ಲಿ ಆಗಲ್ಲ, ಅಲ್ಲಿ ಹೆಣ ಬೇರೆ ನೋಡಿಕೊಂಡು ನಿಮ್ಗೆ ವಯಸ್ಸಾಗಿದೆ, ಮಧ್ಯದಲ್ಲಿ ಕಾಫಿ ಅಥವಾ ಊಟ ಮಧ್ಯೆ ಇವ್ರಿಗೆ ಬಾತ್ರೂಮ್ ಹೋಗಬೇಕು, ಆಗಲ್ಲ. ಅವ್ರು ಹೆಣನ ಮುಂದೆ ಕೂತ್ಕೊಂಡು ಇವ್ರು ತಿನ್ನಂಗಿಲ್ಲ ಬಿಡಂಗಿಲ್ಲ. ಅದಕ್ಕೆ ನೀವು ಬರಲೇಬೇಡಿ ಮಾವನವರೇ ಅಂತ ಹೇಳಿ ಸೊಸೆ ಬಿಟ್ಟು ಹೋಗಿರ್ತಾರೆ, ಅಥವಾ ಅತ್ತೆ ಬರಬೇಡಿ ಅಂತ ಹೇಳ್ಬಿಟ್ಟು ಹೋಗಿರ್ತಾರೆ. ಈ ರೀತಿ ನಿಜವಾಗ್ಲೂ ಹೇಳ್ತೀನಿ ಕೇಳಿ, ಭಾಳ ಜನ ಯಂಗ್ಸ್ಟರ್ಸ್ಗೆ ಈ ರೀತಿ ಪ್ರಶ್ನೆಗಳನ್ನು ದಯವಿಟ್ಟು ಇನ್ಮೇಲೆ ಯಾವುದಾದ್ರು ಮುಗ್ಧರು, ತೀರಾ ಮುಗ್ಧರ ಅಥವಾ ತರಲೆ ಪ್ರಶ್ನೆಗಳ ಅಥವಾ ಅವ್ರಿಗೆ ತಲೆಗಳ ಹೀಗೇ ಓಡುತ್ತಾ ನಿಜವಾಗ ಗೊತ್ತಿಲ್ಲ. ಯಾವುದೇ ಕಾರಣಕ್ಕೂ ಹೆಣ ಸುಟ್ಟ ಮೇಲೆ ಅವ್ರ ಮುಖಗಳು ಕೂಡ ನಾವು ನೋಡಬಾರ್ದು ಅಂತ ಹೇಳುತ್ತೆ. ನೇರವಾಗಿ ಮನೆಗೆ ಬರಬೇಕು. ಬರೋಕ್ಕೆ ಮೊದಲು ಕೈಕಾಲು ತೊಳ್ಕೊಬೇಕು. ಎದುರುಗಡೆ ಒಂದು ಕನ್ನಡಿ ಇರುತ್ತೆ, ಆ ಕನ್ನಡಿಯನ್ನು ನೋಡ್ಕೊಂಡು ಒಳಗಡೆ ಬರಬೇಕು. ಕನ್ನಡಿ ಯಾಕೆ ನೋಡ್ಕೊಂಡು ಬರಬೇಕು ಅಂದರೆ, ಕನ್ನಡಿಯಲ್ಲಿ ನಿಮ್ಮ ಹಿಂದೆ ಯಾವ ಪ್ರೇತನೂ ಬರಲ್ಲ, ಅದಕ್ಕೆ ಕನ್ನಡಿಯಲ್ಲಿ ಇಟ್ಟಿರೋದು. ಪ್ಲಸ್ ಆ ಪ್ರೇತಾತ್ಮ ಏನು ಸತ್ತು ಹೋಗಿರ್ತಾರೆ ವಾಪಸ್ ಬಂದ್ಬಿಡುತ್ತಲ್ಲ ಅಂತ ಕೇಳಿ ಒಂದು ದೀಪ ಇಟ್ಟಿರ್ತಾರೆ. ಆ ದೀಪ ಏನು ಹೇಳುತ್ತೆ, ಹುಷಾರ್ ಅಂತ ತೋರಿಸ್ತಾ ಇರುತ್ತೆ. ಅಂದರೆ ಹೆಣವನ್ನು ಮತ್ತೆ ಬಿಟ್ಟು ಹೋಗಿರ್ತಕ್ಕಂಥ ಆತ್ಮ ಮತ್ತೆ ಆ ಮನೆ ಒಳಗೆ ಸೇರ್ಕೊಳ್ಳೋ ಪ್ರಯತ್ನವನ್ನು ಮಾಡುತ್ತೆ. ಹೆಣ ಇರೋವರೆಗೂ ಮತ್ತೆ ಹೆಣದಲ್ಲೇ ಮತ್ತೆ ವಾಪಸ್ ಹೋಗೋಣ ಅನ್ನೋವರೆಗೂ ಪ್ರಯತ್ನ ಪಡುತ್ತೆ. ಹೂಣೋವರೆಗೂ ಸುಡೋವರೆಗೂ ಅದು ಕಾಯ್ತಾನೆ ಇರುತ್ತೆ. ಆದರೆ ಒಂದನ್ನು ಮಾತ್ರ ಹೇಳ್ತೀನಿ, ಹೆಣ ಯಾವ ಕಾಲಕ್ಕೂ ಸತ್ತವನು ನೇಣು ಹಾಕ್ಕೊಂಡು ಅಪಮೃತ್ಯುಲ್ ಸತ್ತವನು ವಿಷ ಕುಡಿದು ಸತ್ತವನ್ನ ದಯವಿಟ್ಟು ಸುಡಬೇಕು. ಅರ್ಥ ಆಯ್ತಾ? ಯಾವ ಕಾಲಕ್ಕೂ ಹೂಣಬೇಡಿ, ಎಂಥದೇ ಆಗಲಿ. ಆದರೆ ನ್ಯಾಚುರಲ್ ಡೆತ್ ಆಗಿದ್ರೆ ನೀವು ಹೂಣ್ತಿರೋ ಬಿಡ್ತಿರೋ ಸುಡ್ತಿರೋ ಅದನ್ನು ನಿಮ್ಮ ಪದ್ಧತಿಗಳು. ಆದರೆ ಯಾವ ಕಾಲಕ್ಕೂ ಅಪಮೃತ್ಯು ಈ ಥರದಲ್ಲಾದರೆ ಸುಟ್ಟು ಬರ್ತಕ್ಕಂಥ ವಿಧಿವಿಧಾನ. ನೇರವಾಗಿ ಮನೆಗೆ ಬರಬೇಕು. ದರ್ಪಣವನ್ನು ಎದುರುಗಡೆ ಇಟ್ಟಿರ್ತಾರೆ, ಕರಣಿಯನ್ನು ನೋಡಬೇಕು. ತದನಂತರ ಒಳಭಾಗದಲ್ಲಿ ಕರಡಿ ನೋಡಿದ ತಕ್ಷಣ ಆಗುತ್ತೆ ರಿಫ್ಲೆಕ್ಷನ್, ಸತ್ಯವತೆ ಪರಿವರ್ತನೆ ಆಗ್ಬಿಡುತ್ತಂತೆ. ಕರಡಿ ನೋಡಿದ ತಕ್ಷಣ ನಮ್ಮಲ್ಲಿ ಅಕಸ್ಮಾತ್ ರಾವು ಬರ್ದಂಗೆ ಇರ್ತಾರೆ, ಅವನು ಹೋಗಿ ಬಂದ ಹೆಣ ಸುಟ್ಟು ಬಂದ, ಬೇರೆ ಎಲ್ಲ ಆತ್ಮಗಳು ಓಡಾಡಿರುತ್ತೆ, ಸ್ಮಶಾನದಲ್ಲಿ ಹೋಗಿ ಬಂದಿರ್ತಾನೆ. ಅದಕ್ಕೆ ಹೆಂಗಸರಿಗೆ ಏನು ಹೇಳ್ತೀವಿ, ದಯವಿಟ್ಟು ಹೆಂಗಸರಿಗೆ 7 ಪಟ್ಟಷ್ಟು ಶಕ್ತಿ ಗಂಡಸರಿಗಿಂತ ಇರೋದ್ರಿಂದ ಆಕರ್ಷಣೆ ಶಕ್ತಿನೂ ಜಾಸ್ತಿ ಇರುತ್ತೆ, ಕ್ರಿಯಾಶಕ್ತಿನೂ ಅಷ್ಟೇ ಇರುತ್ತೆ. ಆದ್ದರಿಂದ ಹೆಂಗಸರನ್ನ ಗಂಡರಿಗೆ ಸಮಾನ ಆಗೋ ಸಾಧ್ಯವೇ ಇಲ್ಲ. ಅದಕ್ಕೋಸ್ಕರ ದಯವಿಟ್ಟು ಹೆಂಗಸರು ಸ್ಮಶಾನಕ್ಕೆ ಕಾಲಿಟ್ಬಿಟ್ರೆ ಮನೆ ಸರ್ವನಾಶ. ಅದಕ್ಕೋಸ್ಕರ ಹೆಣ ನೋಡೋರು ದೂರ ನೋಡ್ಕೊಳ್ತಕ್ಕಂಥದ್ದು. ನೇರವಾಗಿ ಮನೆಗೆ ಬರಬೇಕು. ಎಲ್ಲೂ ಹೊರಗಡೆ ಕಾಫಿ ಟೀ ಹಾಲು ಮೊಸರು ಅಥವಾ ಏನಾದರೂ ಉದ್ದಿನ ವಡೆ ಇಲ್ಲ ಬೋಂಡಾ ಬಜ್ಜಿ ಇಲ್ಲ ಇಡ್ಲಿ ವಡೆ ಯಾವುದೇ ಆಗಲಿ ತಿನ್ನೋ ಪದಾರ್ಥ ಇಟ್ಕೋಬಾರ್ದು. ಮನೆಗೆ ಬರಬೇಕು, ದೀಪ ನೋಡಿಬಿಟ್ಟು ಆಮೇಲೆ ಎಂಟ್ರಿ ಆಗಬೇಕು. ಅವ್ರು ಬರಬೇಕಾದ್ರೂ ಮನೆ ಒಳಗಿರೋರು ಯಾವ ಕಾಲಕ್ಕೂ ಅವ್ರನ್ನೇ ನೋಡಬಾರ್ದು. ಅದಾದಮೇಲೆ ಮನೆ ಒಳಗೆ ಬಂದ ಮೇಲೆ ಏನೋ ತಿನ್ನೋದಾಗಿದ್ದರೆ ಸ್ನಾನ ಮಾಡಬೇಕು.
ತದನಂತರ ನೀವು ಉಪಹಾರವೋ ಫಲಹಾರವೋ ಅಥವಾ ಊಟನೋ ಅದು ನಿಮ್ಮಿಷ್ಟ ಪ್ರಕಾರ ಮಾಡ್ಕೊಳ್ಳಿ. ಅಷ್ಟು ಬಿಟ್ಟು ದಯವಿಟ್ಟು ಹೇಳ್ತಾ ಇದ್ದೀನಿ, ಹೊರಗಡೆ ಈ ರೀತಿ ತಿನ್ಕೊಂಬಂದರೆ ಇನ್ನೂ ರೋಗ ರುಜಿನಗಳು ಜಾಸ್ತಿ, ದರಿದ್ರ ಜಾಸ್ತಿ. ಆ ಮನುಷ್ಯ ಏನು ತಿಂದಿರ್ತಾನೆ, ಖಂಡಿತ ಹೇಳ್ತೀನಿ, ನಿಮ್ಮ ಯಜಮಾನ್ರಿ ಪ್ರಶ್ನೆ ಏನು ಕೇಳಿದ್ದಾರೆ, ಪಾವುಗಾಡದಲ್ಲಿ ಇನ್ನೊಂದು ಹೆಣ ಉಣ್ಬೇಕೆ ಹೊರತು ಆ ರೀತಿ ಈಯಪ್ಪ ಒಳೆ ತಿನ್ಕೊಂಡ್ಬಿಟ್ರೆ ಖಂಡಿತ ಇವ್ರು ಹೋಗ್ಬಿಡ್ತಾರೆ, ವಾಪಸ್ ಬರಲ್ಲ. ಆ ಥರ ವ್ಯವಸ್ಥೆ ಆಗುತ್ತೆ. ದಯವಿಟ್ಟು ನಿಮ್ಮ ಯಜಮಾನರಿಗೆ ಈ ಥರ ಪರಿಕಲ್ಪನೆ ಇರಬಾರ್ದು ಅಂತ ಹೇಳಿ, ಖಂಡಿತ ಈ ನೋಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಯಾರೇ ಇದ್ರು ಈ ರೀತಿಯಾದ ಯಾವುದೇ ತಪ್ಪುಗಳನ್ನು ಮಾಡ್ಕೋಬೇಡಿ ಅಂತ ಈ ಮುಖಾಂತರ ಎಚ್ಚರಿಸ್ತಾ ಇದ್ದೀನಿ.